ಸಿದ್ದರಾಮಯ್ಯ ಅಹಿಂದ ನಾಯಕ, ಒಬಿಸಿ ಸಮುದಾಯದ ಪವರ್ಫುಲ್ ಲೀಡರ್. ಆದ್ರೀಗ ಅಧಿಕಾರ ಬದಲಾವಣೆ ಪ್ರಸ್ತಾಪದ ವೇಳೆ ಸಿದ್ದು ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಅಹಿಂದ ವರ್ಗಗಳು ಸಿಎಂ ಬೆನ್ನಿಗೆ ನಿಂತು ಅವರ ತವರೂರಿನಲ್ಲಿ ರಣಕಹಳಿಯನ್ನ ಮೊಳಗಿಸೋಕೆ ಸಜ್ಜಾಗಿವೆ. ವರುಣಾಧಿಪತಿಯ ಅಹಿಂದ ಜಪಕ್ಕೆ ಡಿಕೆಶಿ ಸೈಲೆಂಟ್ ಸೂತ್ರವನ್ನ ಅನುಸರಿಸಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ನ ಶಕ್ತಿ, ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಆಸ್ತಿ, ಸಿದ್ದರಾಮಯ್ಯ ಅಂದ್ರೆ ಒಬಿಸಿ ಸ್ಟ್ರೆಂತ್. ಸಿದ್ದು ಪವರ್ ಕಡಿಮೆ ಆದಾಗಲೆಲ್ಲ ಅಹಿಂದ ವರ್ಗ ಅವರ ಕೈ ಹಿಡಿದಿದೆ. ಇದಕ್ಕೆ ಸಾಕ್ಷಿ ಸಿದ್ದರಾಮೋತ್ಸವ. ಇದೀಗ ಗದ್ದುಗೆ ಗುದ್ದಾಟದ ಮಧ್ಯೆ ಅಹಿಂದ ಸಮುದಾಯ ಮತ್ತೆ ಶಕ್ತಿ ಪ್ರದರ್ಶಿಸಲು ಸಜ್ಜಾಗಿದೆ. ಅಹಿಂದ ರಣಕಹಳೆಗೆ ಮೈಸೂರಿನಲ್ಲಿ ವೇದಿಕೆ ಸಜ್ಜು. ಸಿದ್ದು ತವರಲ್ಲಿ ತಂತ್ರ, ಕುರ್ಚಿ ಕನಸುಗಾರರಿಗೆ ಸಂಕಷ್ಟ. ರಾಜ್ಯದಲ್ಲಿ ಕುರ್ಚಿ ಕದನ ಕೌತುಕ ಹೆಚ್ಚಾಗಿದೆ. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಬತ್ತಳಿಕೆಯ ಅಹಿಂದ ಬ್ರಹ್ಮಾಸ್ತ್ರ ಬಿಡಲು ಮುಂದಾದ್ರಾ ಎಂಬ ಪ್ರಶ್ನೆ ಮೂಡಿದೆ. ಇವತ್ತು ಮೈಸೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ವರ್ಗ ಸಭೆ ಮಾಡಿದೆ. ಜನವರಿ 25ರಂದು ಅಹಿಂದ ಸಮಾವೇಶ ನಡೆಸಲು ತೀರ್ಮಾನ ಮಾಡಿದೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ 20,000 ಜನರನ್ನ ಸೇರಿಸಿ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸಿದೆ. ಈ ಮೂಲಕ ಸಿಎಂ ಕುರ್ಚಿ ಕಿತ್ತುಕೊಳ್ಳಲು ಯತ್ನಿಸ್ತಿರೋ ಕನಸುಗಾರರಿಗೆ ತವರಿನಲ್ಲೇ ಸಿದ್ದರಾಮಯ್ಯ ಟಕ್ಕರ್ ಕೊಡಲು ಹಣಿಯಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ಜನವರಿ 25ನೇ ತಾರೀಕು ವಸ್ತು ಪ್ರದರ್ಶನ ಆವರಣದಲ್ಲಿ ಒಂದು ಬೃಹತ್ ಅಹಿಂದ ಸಮಾವೇಶವನ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಸಿದ್ದರಾಮಯ್ಯರ ಅನಿವಾರ್ಯತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಮತ್ತು ಇವತ್ತು ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಎಷ್ಟು ಮುಖ್ಯ ಅಂತೇಳಿ ಹೇಳಲಿಕ್ಕೆ ಮತ್ತು ಅವ್ರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳ ಆಶೋತ್ತರಗಳು, ಬೇಡಿಕೆಗಳನ್ನ ಮಂಡಿಸ್ಲಿಕ್ಕೋಸ್ಕರ ನಾವು ಅಹಿಂದ ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶ ಸುಮಾರು ಒಂದು 20ರಿಂದ 25,000 ಜನ ಸೇರುತ್ತಾರೆ ಅಂತ ನಾವು ಅನ್ಕೊಂಡಿದ್ದೇವೆ. ಅದು 1 ಲಕ್ಷ ಮುಟ್ಟಿದ್ರೂ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ಸ್ಪಂದನೆಗಳು ಸಿಗ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕವಾಗ್ತಿರೋ ನಾಯಕರಿಗೂ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿದ್ದು ಕುರ್ಚಿಗೆ ಕೈ ಹಾಕಿದ್ರೆ ಹುಷಾರ್ ಎಂಬ ಎಚ್ಚರಿಕೆ ರವಾನಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಮನವಿ ಮಾಡೋದಿಷ್ಟೇ, ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಅಸ್ಮಿತೆ 4 ದಶಕಗಳ ಕಾಲ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿ ನಮ್ಮ ಬೇಡಿಕೆಗಳನ್ನ, ನಮ್ಮ ಆಶೋತ್ತರಗಳನ್ನ ನಾವು ಸಮಾಜದ ಮುಖ್ಯವಾಗಿ ತರಲಿಕ್ಕೆ ದುಡಿದಿದ್ದಾರೆ. ಸೊ ಅಂತ ಮಹಾನ್ ದೊಡ್ಡ ನಾಯಕನ ಮುಖ್ಯಮಂತ್ರಿ ಹುದ್ದೆಯಿಂದ ಉಳಿಸ್ತೀವಿ ಅನ್ನೋ ಒಂದು ಚರ್ಚೆಗೆ ಬಂತಿರೋದೇ ಪ್ರಸ್ತುತ. ಸೊ ಆ ಕಾರಣಕ್ಕಾಗಿ ಇದು ಆಗಬಾರ್ದು, ನಾವು ಸಹಿಸೋದಿಲ್ಲ ಇದನ್ನ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಮತದಾರರು. ನಮ್ಮ ಕಾಂಗ್ರೆಸ್ ಅವರ ಕೆಲವರು ನಾಯಕರುಗಳು ಹೇಳಿದ್ದಾರೆ. ಅದರಿಂದ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರೋದು ಹೊರತು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2 ವರ್ಷಕ್ಕೆ ಅಲ್ಲಿ ಈ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೀನಿ ನಾನು. ಒಂದ್ ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ಆಗ್ಬೇಕು ಅಂದ್ರೆ ಆಗ ನಿಮ್ಮ ನಿಲುವೇನಿರುತ್ತೆ ಅಂತ ಪ್ರಶ್ನೆ. ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಸತ್ಯ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ಅಹಿಂದ ಮತಗಳೇ ಕಾರಣ. 80% ಜನ ಅಹಿಂದ ಮತಗಳು ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. 3 ಚುನಾವಣೆಯಲ್ಲೂ ಅಷ್ಟೇ, 2018ರಲ್ಲೂ ಅಷ್ಟೇ, 23ರಲ್ಲೂ ಅಷ್ಟೇ, 23ರಲ್ಲಿ 18 ಮತ್ತು 23 ಮತ್ತು 28ಕ್ಕೂ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಅಹಿಂದ ಮತಗಳಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗೋದು ಸತ್ಯ. ಇದು ಹೈಕಮಾಂಡ್ಗೆ ಎಚ್ಚರಿಕೆ ಅಂತಾನೆ ಅನ್ಕೊಳ್ಳಿ. ಅಹಿಂದ ವರ್ಗಗಳು ಸಮಾವೇಶ ನಡೆಸಲು ಮುಂದಾಗಿರೋದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿವಿಗೂ ಬಿದ್ದಿದೆ. ಇದನ್ನ ಕೇಳಿದ ಡಿಕೆಶಿ ಸಮಾವೇಶ ಮಾಡುವವರಿಗೆ ಒಳ್ಳೆಯದಾಗ್ಲಿ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. I wish everyone good luck to them. I wish everyone good luck to them. I wish everyone good luck to them. ಬೆನ್ನ ಹಿಂದೆ ಸಾವಿರಾರು ಜನ ನಿಂತಿದ್ದಾರೆ ಅನ್ನೋ ಧೈರ್ಯಕ್ಕಿಂತ ಮುಂದೆ ಸಿದ್ದರಾಮಯ್ಯ ನಿಂತಿದ್ದಾರೆ ಅನ್ನೋ ಒಂದು ಧೈರ್ಯ ಅಹಿಂದ ವರ್ಗಕ್ಕೆ ಶಕ್ತಿಯಾಗಿದೆ. ಸಿದ್ದು ಕಷ್ಟ ಕಾಲದಲ್ಲಿ ಇದ್ದಾಗಲೆಲ್ಲ ಕೈ ಹಿಡಿದು ಮೇಲೆತ್ತೋ ಈ ಅಹಿಂದ ಶಕ್ತಿ ಗದ್ದುಗೆ ಗುದ್ದಾಟ ಹೊತ್ತಲ್ಲಿ
ಮತ್ತೆ ಎಂಟ್ರಿ ಕೊಟ್ಟಿದೆ. ಇದು ಕುರ್ಚಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿರೋ ಸಿದ್ದರಾಮಯ್ಯಗೆ ಮತ್ತಷ್ಟು ಪ್ಲಸ್ ಆಗೋದಂತೂ ಖಚಿತ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.